ನಮಸ್ಕಾರ ಸ್ನೇಹಿತರೆ, ಕ್ವಿಕ್ ಸೊಲ್ಯೂಷನ್ ಕನ್ನಡ ಚಾನೆಲ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿರುವುದು ತುಂಬ ಸರಳವಾದರೂ ಅತ್ಯಂತ ಪರಿಣಾಮಕಾರಿ ಮತ್ತು ವಿಶ್ವಾಸಾರ್ಹವಾದ ಒಂದು ಹಳೆಯ ಮನೆಮದ್ದು. ನಮ್ಮ ಅಜ್ಜಿ ತಾತಂದಿರ ಕಾಲದಿಂದಲೂ ಬಳಸಲ್ಪಡುತ್ತಾ ಬಂದಿರುವ ಈ ವಿಧಾನವು ಅನೇಕ ಪೀಳಿಗೆಗಳ ಅನುಭವದ ಸಾರವಾಗಿದೆ. ವಿಶೇಷವಾಗಿ ದೀರ್ಘಕಾಲದಿಂದ ಮೂಳೆಗಳ ನೋವು ಅನುಭವಿಸುತ್ತಿರುವವರು, ಸ್ನಾಯುಗಳು ಪದೇ ಪದೇ ಕಟ್ಟುಕಟ್ಟಾಗಿ ನೋವು ಕೊಡುವವರು, ಸಂಧಿಗಳಲ್ಲಿ ಜಡತೆ, ಬಿಗಿತ ಅಥವಾ ಭಾರವಾಗಿರುವ ಭಾವನೆ ಇರುವವರು, ಹಾಗೆಯೇ ಮಣಿಕಟ್ಟು, ಭುಜಗಳು ಮತ್ತು ಬೆನ್ನಿನಲ್ಲಿ ಹಳೆಯ ನೋವುಗಳಿಂದ ಬಳಲುತ್ತಿರುವವರಿಗೆ ಇದು ಬಹಳ ಉಪಯುಕ್ತವಾಗಿದೆ. ಈ ನೈಸರ್ಗಿಕ ವಿಧಾನ ದೇಹದೊಳಗೆ ನಿಧಾನವಾಗಿ ಕಾರ್ಯನಿರ್ವಹಿಸಿ ನೋವಿನ ಮೂಲ ಕಾರಣಗಳನ್ನು ಕಡಿಮೆ ಮಾಡುವಲ್ಲಿ ಸಹಾಯ ಮಾಡುತ್ತದೆ. ಇದು ರಕ್ತ ಪ್ರವಾಹವನ್ನು ಸುಧಾರಿಸಿ ಸ್ನಾಯುಗಳಿಗೆ ವಿಶ್ರಾಂತಿ ನೀಡುತ್ತದೆ ಮತ್ತು ಸಂಧಿಗಳನ್ನು ಮತ್ತೆ ಲವಚಿಕತೆಯಿಂದ ಕೂಡಿದಂತೆ ಮಾಡುತ್ತದೆ. ನಿಯಮಿತವಾಗಿ ಬಳಸಿದರೆ ದೇಹದಲ್ಲಿ ಹಗುರತನ ಹೆಚ್ಚಾಗಿ ಚಲನಾವಲನ ಸುಲಭವಾಗುತ್ತದೆ ಮತ್ತು ದೈನಂದಿನ ಕೆಲಸಗಳನ್ನು ಸುಲಭವಾಗಿ ನಿರ್ವಹಿಸುವಷ್ಟು ಶಕ್ತಿ ಮತ್ತೆ ಬರುತ್ತದೆ. ಈ ಮನೆಮದ್ದು ಇನ್ನೊಂದು ಮುಖ್ಯ ಲಾಭವೆಂದರೆ ಇದು ಯಾವುದೇ ರಾಸಾಯನಿಕ ಪದಾರ್ಥಗಳಿಲ್ಲದೆ ಸಂಪೂರ್ಣವಾಗಿ ನೈಸರ್ಗಿಕವಾಗಿದ್ದು ದೇಹಕ್ಕೆ ಯಾವುದೇ ಹಾನಿ ಉಂಟು ಮಾಡುವುದಿಲ್ಲ. ಇದು ದೇಹದ ಒಳಗಿನ ಉರಿಯೂತವನ್ನು ಕಡಿಮೆ ಮಾಡುವ ಮೂಲಕ ನೋವನ್ನು ತಗ್ಗಿಸುತ್ತದೆ ಮತ್ತು ಸಂಧಿಗಳ ಸಡಿಲಿಕೆಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ದೇಹದಲ್ಲಿ ಜಮೆಯಾಗಿರುವ ವಿಷ ಪದಾರ್ಥಗಳನ್ನು ಹೊರಹಾಕಲು ಸಹ ಸಹಾಯ ಮಾಡುತ್ತದೆ. ಇದರಿಂದ ದೇಹದ ಒಟ್ಟು ಆರೋಗ್ಯವು ಉತ್ತಮವಾಗಿರುತ್ತದೆ. ನೀವು ಇದನ್ನು ನಿಯಮಿತವಾಗಿ ಬಳಸಿದರೆ ಕೆಲವೇ ದಿನಗಳಲ್ಲಿ ನೀವು ಸ್ವತಃ ಬದಲಾವಣೆಯನ್ನು ಗಮನಿಸುತ್ತೀರಿ. ನೋವು ನಿಧಾನವಾಗಿ ಕಡಿಮೆಯಾಗುತ್ತದೆ, ದೇಹ ಚುರುಕಾಗಿ ಕಾಣುತ್ತದೆ ಮತ್ತು ದಿನನಿತ್ಯದ ಜೀವನದಲ್ಲಿ ಮತ್ತಷ್ಟು ಆರಾಮ ಅನುಭವಿಸುತ್ತೀರಿ. ಸ್ನೇಹಿತರೆ, ಇದಕ್ಕೂ ಮುಂಚೆ ನಾನು ಆರೋಗ್ಯಕ್ಕೆ ಸಂಬಂಧಿಸಿದ ಅನೇಕ ರೋಗಗಳು, ದಿನನಿತ್ಯ ಎದುರಾಗುವ ಆರೋಗ್ಯ ಸಮಸ್ಯೆಗಳು ಮತ್ತು ವಿವಿಧ ರೀತಿಯ ತೊಂದರೆಗಳ ಬಗ್ಗೆ ವಿವರವಾಗಿ ಮಾತನಾಡಿದ್ದೇನೆ. ಪ್ರತಿಯೊಂದು ವಿಷಯವನ್ನು ಸುಲಭವಾಗಿ ಅರ್ಥವಾಗುವ ಭಾಷೆಯಲ್ಲಿ ವಿವರಿಸಿ ಹಲವು ಆಯುರ್ವೇದ ಮತ್ತು ಮನೆಮದ್ದಿನ ಉಪಾಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಆದರೆ ಸ್ನೇಹಿತರೆ, ಇಂದು ನಾನು ನಿಮ್ಮ ಮುಂದೆ ಹೇಳಲು ಹೊರಟಿರುವ ಈ ಮನೆಮದ್ದು ಇತರ ಎಲ್ಲ ವಿಧಾನಗಳಿಗಿಂತ ಇನ್ನೂ ಸರಳವಾಗಿದೆ. ಇದರ ಪರಿಣಾಮ ಇನ್ನಷ್ಟು ಗಾಢವಾಗಿದ್ದು ತುಂಬ ಬೇಗನೆ ಆರಾಮ ನೀಡುವ ಸಾಮರ್ಥ್ಯವನ್ನು ಹೊಂದಿದೆ. ಈ ಉಪಾಯದ ಅತ್ಯಂತ ವಿಶೇಷತೆ ಏನೆಂದರೆ, ಯಾರಾದರೂ ಸಹ ಯಾವುದೇ ಕಷ್ಟವಿಲ್ಲದೆ, ಹೆಚ್ಚು ಸಮಯ ವ್ಯರ್ಥ ಮಾಡದೆ ಕೆಲವೇ ನಿಮಿಷಗಳಲ್ಲಿ ಇದನ್ನು ತಯಾರಿಸಬಹುದು. ಇನ್ನೊಂದು ಆಸಕ್ತಿದಾಯಕ ವಿಷಯವೆಂದರೆ, ಇದನ್ನು ತಯಾರಿಸಲು ಕೇವಲ 2 ಸಾಮಾನ್ಯ ಪದಾರ್ಥಗಳೇ ಸಾಕು. ಈ 2 ಪದಾರ್ಥಗಳು ನಿಮ್ಮ ಮನೆಯ ಅಡುಗೆ ಮನೆಯಲ್ಲೇ ಈಗಾಗಲೇ ಇರಬಹುದು ಅಥವಾ ಹತ್ತಿರದ ಕಿರಾಣಿ ಅಂಗಡಿ, ಜನರಲ್ ಸ್ಟೋರ್ ಅಥವಾ ಸಣ್ಣ ಮಾರುಕಟ್ಟೆಯಲ್ಲಿ ಬಹಳ ಸುಲಭವಾಗಿ ದೊರೆಯುತ್ತವೆ. ಸ್ನೇಹಿತರೆ, ಈ ಮನೆಮದ್ದನ್ನು ತಯಾರಿಸುವ ವಿಧಾನವು ಅಷ್ಟು ಸರಳವಾಗಿದ್ದು, ನೀವು ಇದನ್ನು ಬೆಳಿಗ್ಗೆ ತಯಾರಿಸಿದರೂ, ಸಂಜೆ ಮಾಡಿದರೂ ಅಥವಾ ರಾತ್ರಿ ಮಾಡಿದರೂ ಯಾವಾಗ ಬೇಕಾದರೂ ತಕ್ಷಣ ಸಿದ್ಧವಾಗುತ್ತದೆ ಮತ್ತು ತನ್ನ ಕೆಲಸವನ್ನು ಮಾಡುತ್ತಿರುತ್ತದೆ. ಆದರೆ ಸ್ನೇಹಿತರೆ, ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯವನ್ನು ಅರ್ಥ ಮಾಡಿಕೊಳ್ಳುವುದು ಅಗತ್ಯವಾಗಿದೆ. ಈ ದೇಸಿ ಮನೆಮದ್ದಿನ ಪೂರ್ಣ ಪ್ರಯೋಜನ ನಿಮಗೆ ಸಿಗಬೇಕಾದರೆ ನಾನು ಹೇಳುವ ಪ್ರತಿಯೊಂದು ಮಾತನ್ನು ಗಮನದಿಂದ ಕೇಳಬೇಕು. ಪ್ರತಿಯೊಂದು ಸಾಲನ್ನು ಶಾಂತವಾಗಿ ಅರ್ಥ ಮಾಡಿಕೊಳ್ಳಬೇಕು ಮತ್ತು ಯಾವುದೇ ಆತುರವಿಲ್ಲದೆ ನಿಮ್ಮ ದೈನಂದಿನ ಜೀವನದಲ್ಲಿ ಸರಿಯಾದ ರೀತಿಯಲ್ಲಿ ಅನುಸರಿಸಬೇಕು. ನೀವು ಸ್ವತಃ ಯೋಚಿಸಿ, ನಿಮ್ಮ ಭುಜಗಳಲ್ಲಿ ಯಾವಾಗಲೂ ಯಾರೋ ಭಾರ ಇಟ್ಟಿರುವಂತೆ ಭಾರವಾಗಿರುತ್ತದೆಯೇ? ಕೆಲವೊಮ್ಮೆ ಅಕಸ್ಮಾತ್ ಸೂಜಿ ಚುಚ್ಚಿದಂತೆ ನೋವು ಬರುತ್ತದೆಯೇ? ಮೊಣಕಾಲಿನಲ್ಲಿ ಚುಚ್ಚುವಂತಹ ನೋವು ಅಥವಾ ನಡೆಯುವಾಗ ಉರಿಯೂತ ಹೆಚ್ಚಾಗುತ್ತಿದೆಯೇ? ಕೈಕಾಲಿನ ಸಂಧಿಗಳಲ್ಲಿ ಸದಾ ಬಿಗಿತ ಅಥವಾ ಕಟ್ಟಿತನ ಇರುತ್ತದೆಯೇ? ಸ್ನಾಯುಗಳಲ್ಲಿ ನಿರಂತರವಾಗಿ ಎಳೆಯುವಿಕೆ, ಒತ್ತಡ ಅಥವಾ ಹಗ್ಗದಂತೆ ಹಿಡಿದಿರುವ ಅನುಭವ ಆಗುತ್ತಿದೆಯೇ? ಹಾಗಿದ್ದರೆ ನಿಜವಾಗಿಯೂ ಈ ದೇಸಿ ವಿಧಾನವು ನಿಮಗೆ ಅದ್ಭುತದಂತಹ ಪರಿಣಾಮವನ್ನು ನೀಡಬಹುದು. ಸ್ನೇಹಿತರೆ, ವಿಶೇಷವಾಗಿ ಮೆಟ್ಟಿಲು ಏರುತ್ತಿದ್ದಾಗ, ಕುರ್ಚಿಯಿಂದ ಎದ್ದಾಗ ಅಥವಾ ನಡೆಯಲು ಪ್ರಾರಂಭಿಸುತ್ತಿದ್ದಾಗ ನೋವು ಹೆಚ್ಚಾಗುತ್ತಿದ್ದಾದರೆ ಈ ಮನೆಮದ್ದು ನಿಮಗೆ ದೊಡ್ಡದಾದ ಆರಾಮ ನೀಡಬಹುದು. ಸ್ನೇಹಿತರೆ, ನಮ್ಮ ದೇಹದಲ್ಲಿ ಯಾವುದೇ 2 ಎಲುಬುಗಳು ಎದುರಾಗಿ ಸೇರುತ್ತಿರುವಾಗ ಅವುಗಳಲ್ಲಿ ಒಂದು ಸಂಧಿ ಅಂದರೆ ಜಾಯಿಂಟ್ ರೂಪುಗೊಳ್ಳುತ್ತದೆ. ಈ ಸಂಧಿಯ ನಡುವೆ ಮೃದುವಾದ ಹೋಲಿರುವ ಲವಚಿಕತೆಯುತ ಪದರವಿದೆ. ಇದು ತಗ್ಗಿಸುವ ಹುದ್ದೆ ನಿರ್ವಹಿಸುತ್ತದೆ. ಸಾಮಾನ್ಯ ಭಾಷೆಯಲ್ಲಿ ಇದನ್ನು ಎಲುಬುಗಳ ಮಧ್ಯದ ಗದ್ದು ಎಂದು ಕರೆಯುತ್ತಾರೆ.
ಆದರೆ ವೈದ್ಯಕೀಯ ಭಾಷೆಯಲ್ಲಿ ಇದನ್ನು ಕಾರ್ಟಿಲೇಜ್ ಎಂದು ಕರೆಯುತ್ತಾರೆ. ಈ ಕಾರ್ಟಿಲೇಜ್ ಎರಡು ಎಲುಬುಗಳನ್ನು ಪರಸ್ಪರ ಒರೆಯುವುದರಿಂದ ರಕ್ಷಿಸುತ್ತದೆ ಮತ್ತು ಇದೇ ಕಾರ್ಟಿಲೇಜ್ ನಮ್ಮ ಓಡಾಡುವ ಕ್ರಿಯೆಯನ್ನು ಸುಲಭ ಮತ್ತು ನೋವಿಲ್ಲದಂತೆ ಮಾಡುತ್ತದೆ. ಆದರೆ ವಯಸ್ಸು ಹೆಚ್ಚಾಗುತ್ತಾ ಅಥವಾ ದೇಹ ಒಳಗಿನಿಂದ ದುರ್ಬಲವಾಗುತ್ತಾ ಹೋದಂತೆ ಈ ಕಾರ್ಟಿಲೇಜ್ ನಿಧಾನವಾಗಿ ತೆಳ್ಳಗೆ ದುರ್ಬಲವಾಗುತ್ತದೆ ಮತ್ತು ಒಣಗಿದಂತಾಗುತ್ತದೆ. ಹಲವಾರು ಸಂದರ್ಭಗಳಲ್ಲಿ ಈ ಪದರ ತುಂಬನೇ ತೆಳ್ಳಗಾಗುತ್ತದೆ, ಬಹಳಷ್ಟು ಅಳೆಯುವ ಹಂತಕ್ಕೆ ಬರುತ್ತದೆ. ಯಾವಾಗ ಈ ತಗ್ಗಿಸುವ ಪದರ ಕಡಿಮೆಯಾಗುತ್ತದೆ ಅಥವಾ ಸಂಪೂರ್ಣವಾಗಿ ಕೊನೆಗೊಳ್ಳುತ್ತದೆ, ಆಗ ಎರಡು ಎಲುಬುಗಳು ನೇರವಾಗಿ ಒರೆಯಲು ಆರಂಭಿಸುತ್ತವೆ. ಇದೇ ಸಮಯದಲ್ಲಿ ಮೊಣಕಾಲು, ಭುಜಗಳು ಅಥವಾ ಯಾವುದೇ ಸಂಧಿಗಳಲ್ಲಿ ನೋವು, ಉಬ್ಬರ, ಉರಿಯೂತ ಮತ್ತು ನಡೆಯುವಲ್ಲಿ ಕಷ್ಟಗಳು ಪ್ರಾರಂಭವಾಗುತ್ತವೆ. ಬಹಳಷ್ಟು ಜನರು ತಮ್ಮ ಮೊಣಕಾಲಿನಲ್ಲಿ ಸೂಜಿ ಚುಚ್ಚಿದಂತೆ ನೋವು ಬರುತ್ತದೆ ಎಂದು ಹೇಳಿದ್ದಾರೆ. ಭುಜಗಳು ಬೆಳಿಗ್ಗೆ ಎದ್ದ ಕೂಡಲೇ ಕಡುತಪ್ಪಿ ಇರುತ್ತವೆ ಮತ್ತು ಬೆರಳುಗಳು ಸುಲಭವಾಗಿ ತಿರುಗುತ್ತವೆ ಎನ್ನುವುದಿಲ್ಲ. ನೀವು ಸಹ ನಿಮ್ಮ ಮನೆಯ ಹಿರಿಯವರಿಂದ ಕೇಳಿರಬಹುದು, ಇನ್ನು ಮೆಟ್ಟಿಲು ಏರಲು ಕಷ್ಟವಾಗುತ್ತಿದೆ, ಬೆರಳುಗಳು ಮುಟ್ಟಿದಂತೆ ಮುಟ್ಟಲಾರವು, ಬೆಳಿಗ್ಗೆ ನೆಲಕ್ಕೆ ಕಾಲು ಇಟ್ಟ ಕೂಡಲೇ ತೀವ್ರ ನೋವು ಬರುತ್ತದೆ ಎಂದು. ಈ ಎಲ್ಲ ಲಕ್ಷಣಗಳು ಸ್ಪಷ್ಟವಾಗಿ ಸೂಚಿಸುತ್ತವೆ ಅವರ ಸಂಧಿಗಳ ಕಾರ್ಟಿಲೇಜ್ ತುಂಬ ದುರ್ಬಲವಾಗಿದ್ದು ಅಥವಾ ಬಹಳಷ್ಟು ಕೊನೆಗೊಳ್ಳಲು ಹೋಗಿದೆ. ಈಗ ನಾನು ನಿಮಗೆ ಹೇಳಲಿರುವ ಮನೆಮದ್ದಿನ ಅತ್ಯಂತ ವಿಶೇಷತೆ ಏನೆಂದರೆ, ಇದು ದೇಹದ ಕಾರ್ಟಿಲೇಜನ್ನು ಪುನಃ ಶಕ್ತಿಶಾಲಿಯಾಗಿ ಮಾಡುವುದು ಸಹಾಯ ಮಾಡುತ್ತದೆ. ಸ್ನೇಹಿತರೆ, ಹಳೆಯ ಮತ್ತು ದುರ್ಬಲವಾಗಿರುವ ಸಂಧಿಗಳ ಸ್ಥಿತಿಯನ್ನು ಸುಧಾರಿಸಲು ಇದು ಸಹಾಯ ಮಾಡುತ್ತದೆ ಮತ್ತು ಎಲುಬುಗಳನ್ನು ಮತ್ತೆ ಶಕ್ತಿಶಾಲಿ, ಸ್ಥಿರ ಮತ್ತು ಲವಚಿಕತೆಯುತವಾಗಿಸಲು ಇದಕ್ಕೆ ಪ್ರಮುಖ ಪಾತ್ರವಿದೆ. ನಾನು ಹಿಂದೆ ಹೇಳಿದಂತೆ ಇದನ್ನು ತಯಾರಿಸಲು ಕೇವಲ 2 ಸಾಮಾನ್ಯ ಪದಾರ್ಥಗಳೇ ಬೇಕಾಗುತ್ತವೆ. ಆದರೆ ಆ ಪದಾರ್ಥಗಳನ್ನು ಯಾವ ರೀತಿಯಲ್ಲಿ ಮಿಶ್ರಣ ಮಾಡಬೇಕು, ಯಾವ ಸಮಯದಲ್ಲಿ ಹಾಕಬೇಕು, ಎಷ್ಟು ಪ್ರಮಾಣದಲ್ಲಿ ಇರಬೇಕು ಮತ್ತು ಯಾವ ರೀತಿಯಲ್ಲಿ ಬಳಸಬೇಕು ಎಂಬುದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಆದ್ದರಿಂದ ನಾನು ನಿಮ್ಮಿಂದ ವಿನಂತಿಸುತ್ತೇನೆ, ಈ ಸಂಪೂರ್ಣ ಮಾಹಿತಿಯನ್ನು ಶಾಂತವಾಗಿ ಅರ್ಥ ಮಾಡಿಕೊಳ್ಳಿ, ಪ್ರತಿಯೊಂದು ಸಾಲಿನ ಮೇಲೆ ಗಮನ ಹರಿಸಿ ಮತ್ತು ಇದನ್ನು ನಿಮ್ಮ ದಿನನಿತ್ಯದ ಜೀವನದಲ್ಲಿ ಅನುಸರಿಸಿ ಸಂಪೂರ್ಣ ಪ್ರಯೋಜನ ಪಡೆಯಿರಿ. ಸ್ನೇಹಿತರೆ, ಈ ಮನೆಮದ್ದಿನ ಪ್ರಾರಂಭವನ್ನು ಒಂದು ಸ್ವಚ್ಛ, ಹೊಳೆಯುವ ಮತ್ತು ಸಂಪೂರ್ಣ ಒಣಗಿರುವ ಕಬ್ಬಿಣದ ಬಾಟಲ್ನಿಂದ ಮಾಡುತ್ತದೆ. ಇಲ್ಲಿ ಅತ್ಯಂತ ಮುಖ್ಯವಾದ ಸಂಗತಿ ಏನೆಂದರೆ, ಈ ಬಾಟಲ್ ಯಾವುದೇ ಪರಿಸ್ಥಿತಿಯಲ್ಲಿಯೂ ಪ್ಲಾಸ್ಟಿಕ್ನಲ್ಲಿರಬಾರದು, ಇದು ಕೇವಲ ಗ್ಲಾಸ್ನಲ್ಲಿರಬೇಕು. ಯಾಕೆಂದರೆ ಯಾವಾಗಲಾದರೂ ಯಾವುದೇ ಎಣ್ಣೆ, ವಿಶೇಷವಾಗಿ ದೇಸಿ, ಆಯುರ್ವೇದಿಕ ಅಥವಾ ಹರ್ಬಲ್ ಮನೆಮದ್ದಿನಲ್ಲಿ ಬಳಸಲಾಗುವ ಎಣ್ಣೆ ಪ್ಲಾಸ್ಟಿಕ್ ಕಂಟೈನರ್ನಲ್ಲಿ ಇಡಲಾಗುತ್ತದೆ. ಆಗ ಪ್ಲಾಸ್ಟಿಕ್ನೊಳಗಿನ ರಾಸಾಯನಿಕಗಳು ನಿಧಾನವಾಗಿ ಎಣ್ಣೆಯ ಗುಣಮಟ್ಟವನ್ನು ಹಾಳು ಮಾಡುತ್ತವೆ ಮತ್ತು ಅದರ ಪರಿಣಾಮ ಕಡಿಮೆ ಆಗುತ್ತದೆ. ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಮೊದಲೇ ಸಾಸಿವೆ ಎಣ್ಣೆ ಇದ್ದರೆ ಅದನ್ನು ಬಳಸಬಹುದು. ಆದರೆ ನೀವು ಬಯಸುವಿರಿ ಈ ಮನೆಮದ್ದು ಇನ್ನಷ್ಟು ಪರಿಣಾಮಕಾರಿಯಾಗಿ, ಗಾಢವಾಗಿ ಮತ್ತು ಹೆಚ್ಚು ಪ್ರಯೋಜನಕಾರಿಯಾಗಿ ಪರಿಣಮಿಸಲಿ ಎಂದು. ನನ್ನ ಸಲಹೆ ಎಂದರೆ, ಸಾಸಿವೆ ಎಣ್ಣೆಯ ಬದಲು ಎಳ್ಳೆಣ್ಣೆ ಬಳಸಬೇಕು. ಏಕೆಂದರೆ ಎಳ್ಳೆಣ್ಣೆ ಸಂಪೂರ್ಣ ನೈಸರ್ಗಿಕವಾಗಿದ್ದು ಯಾವುದೇ ಮಿಶ್ರಣವಿಲ್ಲದೆ, ರಾಸಾಯನಿಕಗಳಿಲ್ಲದೆ ಶುದ್ಧವಾಗಿಯೇ ಬರುತ್ತದೆ. ಪ್ರಾಚೀನ ಕಾಲದಿಂದಲೂ ಇದನ್ನು ಎಲ್ಲ ರೀತಿಯ ನೋವನ್ನು ಕಡಿಮೆ ಮಾಡುವ ವಿಶ್ವಾಸಾರ್ಹ ವಿಧಾನವೆಂದು ಪರಿಗಣಿಸಲಾಗಿದೆ. ಆಯುರ್ವೇದದಲ್ಲಿ ಎಳ್ಳೆಣ್ಣೆಯನ್ನು ಅತ್ಯುತ್ತಮ, ಅತ್ಯಂತ ಪರಿಣಾಮಕಾರಿ ಮತ್ತು ಸುರಕ್ಷಿತ ಎಣ್ಣೆಯಾಗಿ ಒಪ್ಪಲಾಗಿದೆ. ಹಳೆಯ ಧಾರ್ಮಿಕ ಮತ್ತು ಆಯುರ್ವೇದ ಗ್ರಂಥಗಳಲ್ಲಿಯೂ ಇದನ್ನು ಉಲ್ಲೇಖಿಸಲಾಗಿದೆ. ಎಣ್ಣೆ ಎಂಬ ಪದದ ಮೂಲ ವಾಸ್ತವವಾಗಿ ಎಳ್ಳು ಎಂಬುದರಿಂದ ಬಂದಿದೆ ಮತ್ತು ಇತರೆ ಎಣ್ಣೆಗಳು ನಂತರ ಉತ್ಪನ್ನವಾಗಿವೆ ಎಂದು ಹೇಳಲಾಗಿದೆ. ಸ್ನೇಹಿತರೆ, ಆಯುರ್ವೇದದ ಪ್ರಸಿದ್ಧ ಗ್ರಂಥ ಅಷ್ಟಾಂಗ ಹೃದಯದಲ್ಲಿಯೂ ಸ್ಪಷ್ಟವಾಗಿ ಹೇಳಲಾಗಿದೆ, ಪ್ರತಿದಿನ ಎಳ್ಳೆಣ್ಣೆಯಿಂದ ನಯನವಾಗಿ ಸಂಪೂರ್ಣ ದೇಹವನ್ನು ಮಸಾಜ್ ಮಾಡಿದ ವ್ಯಕ್ತಿ ತಮ್ಮ ಜೀವನ ಪೂರ್ಣಾವಧಿಯಲ್ಲಿ ಮೊಣಕಾಲಿನ ನೋವು, ಸಂಧಿಗಳ ಜಡತೆ ಮತ್ತು ದೇಹದ ವಿವಿಧ ಭಾಗಗಳಲ್ಲಿ ಉಂಟಾಗುವ ತೊಂದರೆಗಳಿಂದ ಬಹಳಷ್ಟು ದೂರ ಇರುತ್ತಾನೆ. ಆದ್ದರಿಂದ ಸ್ನೇಹಿತರೆ, ನನ್ನ ಸಲಹೆ ಏನೆಂದರೆ, ಈ ಮನೆಮದ್ದಿನಲ್ಲಿ ಸಾಸಿವೆ ಎಣ್ಣೆಯ ಬದಲು ಎಳ್ಳೆಣ್ಣೆಯನ್ನು ಬಳಸಬೇಕು. ಇದರಿಂದ ಪರಿಣಾಮ ಹೆಚ್ಚು ತೀವ್ರ, ಗಾಢ ಮತ್ತು ತ್ವರಿತವಾಗಿರುತ್ತದೆ. ಈಗ ಸ್ನೇಹಿತರೆ, ಈ ಸಂಪೂರ್ಣ ದೇಸಿ, ವಿಶ್ವಾಸಾರ್ಹ ಮತ್ತು ಪರಂಪರೆಯ ಮನೆಮದ್ದು ಕ್ರಮವನ್ನು ಸರಿಯಾಗಿ ಪೂರ್ಣಗೊಳಿಸಲು ನಮಗೆ ಇನ್ನೊಂದು ಅತ್ಯಂತ ಮುಖ್ಯವಾದ, ಶಕ್ತಿಶಾಲಿ ಮತ್ತು ತ್ವರಿತ ಪರಿಣಾಮ ನೀಡುವ ಪದಾರ್ಥ ಬೇಕಾಗುತ್ತದೆ. ಅದೇ ಕರ್ಪೂರ. ಕರ್ಪೂರದ ಹೆಸರು ಬಹಳಷ್ಟು ಮನೆಗಳಲ್ಲಿ ಪರಿಚಿತವಾಗಿದೆ. ಸಾಮಾನ್ಯವಾಗಿ ಇದನ್ನು
ಪೂಜಾ ಪಾಠ, ಆರತಿ ಮತ್ತು ವಿವಿಧ ಧಾರ್ಮಿಕ ಕೃತ್ಯಗಳಲ್ಲಿ ಬಳಸಲಾಗುತ್ತದೆ. ಆದರೆ ಸ್ನೇಹಿತರೆ, ಕರ್ಪೂರದ ಬಳಕೆ ಕೇವಲ ಪೂಜಾ ಪೂರ್ವಕ ಕ್ರಿಯೆಗಳಿಗೆ ಮಾತ್ರ ಸೀಮಿತವಲ್ಲ. ಸ್ನೇಹಿತರೆ, ಇಂದಿನ ಕಾಲದಲ್ಲಿ ಜನರು ಕರ್ಪೂರವನ್ನು ಕೇವಲ ಪೂಜೆಗೆ ಮಾತ್ರವಲ್ಲ, ಸುಲಭವಾಗಿ ಉಸಿರಾಡಲು ಸಹಾಯ ಮಾಡಿಕೊಳ್ಳಲು ಮತ್ತು ದೇಹದ ಒಳಗಿನ ಆಕ್ಸಿಜನ್ ಮಟ್ಟವನ್ನು ಸುಧಾರಿಸಲು ಕೂಡ ಬಳಸುತ್ತಿದ್ದಾರೆ. ಕರ್ಪೂರದ ಅತ್ಯಂತ ಪ್ರಮುಖ ಲಕ್ಷಣವೆಂದರೆ ಇದು ನಮ್ಮ ಉಸಿರಾಟವನ್ನು ಸುಗಮಗೊಳಿಸುತ್ತದೆ ಮತ್ತು ಶ್ವಾಸಕೋಶಗಳನ್ನು ಹೆಚ್ಚು ಶಕ್ತಿಶಾಲಿ ಮಾಡುತ್ತದೆ. ಇದರಿಂದ ದೇಹದಲ್ಲಿ ತಾಜಾತನ ಮತ್ತು ಶಕ್ತಿ ಉಳಿಯುತ್ತದೆ. ಆದರೆ ಈ ವಿಶೇಷ ಮನೆಮದ್ದಿನ ನಾವು ಕರ್ಪೂರವನ್ನು ಉಸಿರಾಟ ಅಥವಾ ಮೂಗಿನ ಬಳಕೆಗೆ ಬಳಸುವುದಿಲ್ಲ. ಬದಲಾಗಿ ಸಂಧಿಗಳ ನೋವು, ಉಬ್ಬರ ಮತ್ತು ಒಳಗಿನ ಜಮೆಯಾಗಿರುವ ಜಡತೆಯನ್ನು ನಿಧಾನವಾಗಿ ಕಡಿಮೆ ಮಾಡಲು ಬಳಸುತ್ತೇವೆ. ಇದರಿಂದ ಎಲುಬುಗಳು ಅಥವಾ ಸ್ನಾಯುಗಳಲ್ಲಿ ನೋವು ಇರುವ ಸ್ಥಳಕ್ಕೆ ತ್ವರಿತವಾಗಿ ಆರಾಮ ತಲುಪುತ್ತದೆ. ಈಗ ನಿಮಗೆ ಬೇಕಾಗಿರುವುದು ಏನೆಂದರೆ, ಕರ್ಪೂರದ ಕೇವಲ 2 ಸಣ್ಣ ತುಂಡುಗಳನ್ನು ತೆಗೆದುಕೊಳ್ಳಿ. ತುಂಡುಗಳನ್ನು ಯಾವುದೇ ಓಖಲಿ ಅಂದರೆ ಕಲ್ಬತ್ ಅಂದರೆ ಕಲ್ಲಿನ ಗ್ರೈಂಡರ್ ಅಥವಾ ಯಾವುದೇ ಬಲವಾದ ಸಾಧನದ ಸಹಾಯದಿಂದ ನಿಧಾನವಾಗಿ ಮೆದುಳಿಗೆ ಒತ್ತಿ ಕುಡಿದು ಕುಗ್ಗಿಸುತ್ತಾ ಹೋಗಿ ಮತ್ತು ಇದನ್ನು ತುಂಬಾನೇ ಸಣ್ಣದಾಗಿ ಸೂಕ್ಷ್ಮವಾಗಿ ಕುಟ್ಟಿಕೊಳ್ಳಿ. ಇದು ಸಂಪೂರ್ಣವಾಗಿ ನಯವಾದ ಪುಡಿಕೆ ಅಂದರೆ ಪೌಡರ್ ಆಗಿ ಬದಲಾಗಬೇಕು. ವಿಶೇಷವಾಗಿ ಗಮನವಿಡಿ, ಕರ್ಪೂರದ ಯಾವುದೇ ದೊಡ್ಡ ಅಥವಾ ದಪ್ಪ ತುಂಡು ಉಳಿಯಬಾರದು. ಕರ್ಪೂರ ಸಂಪೂರ್ಣವಾಗಿ ಸೂಕ್ಷ್ಮ ಪುಡಿಕೆಯಲ್ಲಿ ಬದಲಾಗಿದ ನಂತರ ಅದನ್ನು ನೋಟವಿಟ್ಟ ಒಣಗಿರುವ ಮತ್ತು ಹೊಳೆಯುವ ಗ್ಲಾಸ್ ಬಾಟಲಿಗೆ ಹಾಕಿ. ಅದರಲ್ಲಿ ನೀವು ಮೊದಲೇ ಎಳ್ಳೆಣ್ಣೆಯನ್ನು ತುಂಬಿ ಇಟ್ಟಿದ್ದೀರಿ. ನಂತರ ಬಾಟಲ್ನ ಮುಚ್ಚುವಿಕೆಯನ್ನು ಚೆನ್ನಾಗಿ ಮುಚ್ಚಿ ಮತ್ತು ಬಾಟಲನ್ನು 2 ಕೈಗಳಿಂದ ಕೆಳಗೆ ಮೇಲೆ ಸಮಯ ಶಾಂತವಾಗಿ ಹದವಾಗಿ ಅಳಿಸಲು ಹಾಯಿಸಿ. ಇದರಿಂದ ಕರ್ಪೂರ ಪುಡಿಕೆ ಮತ್ತು ಎಳ್ಳೆಣ್ಣೆ ಚೆನ್ನಾಗಿ ಮಿಶ್ರಣವಾಗುತ್ತದೆ ಮತ್ತು ಸಂಪೂರ್ಣವಾಗಿ ಕರಗಿದ ಮೃದುವಾದ ಮಿಶ್ರಣ ಸಿದ್ಧವಾಗುತ್ತದೆ. ಈಗ ಸ್ನೇಹಿತರೆ, ಈ ತಯಾರಿಸಿದ ಎಣ್ಣೆಯನ್ನು ಕನಿಷ್ಠ 1 ಗಂಟೆ ನೇರ ಮತ್ತು ತೀವ್ರ ಬೆಳಕಿನಲ್ಲಿ ಇರಿಸುವುದು ಬಹಳ ಮುಖ್ಯ. ನೀವು ಬೇಸಿಗೆ ಕಾಲದಲ್ಲಿ ಇದನ್ನು ಮಾಡುತ್ತಿದ್ದರೆ ಈ ಕಾರ್ಯ ಇನ್ನೂ ಸುಲಭವಾಗುತ್ತದೆ, ಏಕೆಂದರೆ ಆ ಸಮಯದಲ್ಲಿ ಸೂರ್ಯನ ಕಿರಣಗಳು ತೀವ್ರವಾಗಿರುತ್ತವೆ ಮತ್ತು ಎಳ್ಳೆಣ್ಣೆ ಉತ್ತಮ ಪರಿಣಾಮ ಬೀರುತ್ತದೆ. ಆದರೆ ಚಳಿಗಾಲ ಅಥವಾ ಮೋಡದಿಂದ ತುಂಬಿರುವ ದಿನಗಳಲ್ಲಿ ಅಥವಾ ಸೂರ್ಯನ ಕಿರಣಗಳು ಕಡಿಮೆ ಇರುವಾಗ ಈ ಪ್ರಕ್ರಿಯೆಯಲ್ಲಿ ಸ್ವಲ್ಪ ಅಡಚಣೆಯಾಗಬಹುದು. ಅಂತಹ ಸಂದರ್ಭದಲ್ಲಿ ಪ್ರಯತ್ನ ಮಾಡಿ, ಯಾವ ದಿನ ಸೂರ್ಯನ ಬೆಳಕು ನೇರವಾಗಿ ಬಾಟಲ್ ಮೇಲೆ ಬಡಿದಾಗ ಅದನ್ನು ಬೆಳಕಿನಲ್ಲಿ ಇರಿಸಿ. ಸ್ನೇಹಿತರೆ, 1 ಗಂಟೆ ಸಂಪೂರ್ಣವಾಗಿ ಬೆಳಕಿನಲ್ಲಿ ಇರಿಸಿದ್ದ ನಂತರ ಈ ಎಣ್ಣೆ ಸಂಪೂರ್ಣವಾಗಿ ತಯಾರಿಗಿದ್ದು ಹೆಚ್ಚು ಶಕ್ತಿಶಾಲಿ ಮತ್ತು ಬಳಸಲು ಸಿದ್ಧವಾಗುತ್ತದೆ. ಈಗ ಅತ್ಯಂತ ಮುಖ್ಯ ಮತ್ತು ಗಮನ ಹರಿಸಬೇಕಾದ ಸಂಗತಿ ಏನೆಂದರೆ, ಈ ಎಣ್ಣೆಯನ್ನು ಯಾವ ಸಮಯದಲ್ಲಿ ಮತ್ತು ಯಾವ ರೀತಿಯಲ್ಲಿ ಬಳಸಬೇಕು. ಇದರಿಂದ ಪರಿಣಾಮ ಹೆಚ್ಚು ಗಾಢವಾಗಿದ್ದು ದೀರ್ಘಕಾಲವಾಗಿರುತ್ತದೆ. ಈ ಎಣ್ಣೆಯನ್ನು ಹಚ್ಚಲು ಅತ್ಯುತ್ತಮ ಸಮಯವೆಂದರೆ ಬೆಳಗ್ಗೆ ಅಥವಾ ದಿನದ ಸಮಯ, ಏಕೆಂದರೆ ದೇಹದ ತಾಪಮಾನ ಆ ಸಮಯದಲ್ಲಿ ಸ್ವಾಭಾವಿಕವಾಗಿ ಸಕ್ರಿಯವಾಗಿರುತ್ತದೆ. ಸೂರ್ಯಾಸ್ತದ ನಂತರ ಅಥವಾ ರಾತ್ರಿ ಹತ್ತಿರ ನಿದ್ದೆಗೆ ಹೋಗುವುದಕ್ಕೂ ಮುನ್ನ ಇದರ ಬಳಕೆ ಮಾಡಬಾರದು, ಏಕೆಂದರೆ ಆ ಸಮಯದಲ್ಲಿ ದೇಹದ ತಾಪಮಾನ ಸ್ವಲ್ಪ ನಿಧಾನವಾಗುತ್ತದೆ ಮತ್ತು ಎಣ್ಣೆಯ ಗಾಢ ಪರಿಣಾಮ ಕಡಿಮೆ ಆಗುತ್ತದೆ. ಸ್ನೇಹಿತರೆ, ನೀವು ಎಣ್ಣೆ ಹಚ್ಚಲು ಕುಳಿತಾಗ ನಿಮ್ಮ 2 ಕೈಗಳಿಂದ ಸಾಕಷ್ಟು ಪ್ರಮಾಣದ ಎಣ್ಣೆ ತೆಗೆದುಕೊಳ್ಳಿ ಮತ್ತು ಬೆರಳುಗಳನ್ನು ಪರಸ್ಪರ ನಿಧಾನವಾಗಿ ಹಸಿದು ಹಚ್ಚಿ ಮಸಾಜ್ ಮಾಡುತ್ತೀರಿ. ಸ್ನೇಹಿತರೆ, ನೀವು 2 ಅಂಗೈಗಳನ್ನು ಚೆನ್ನಾಗಿ ಉಜ್ಜಿ ಸ್ವಲ್ಪ ತಾಪಮಾನವನ್ನು ಅನುಭವಿಸಿದ ನಂತರ ಸಮಯದಲ್ಲಿ ಈ ಎಣ್ಣೆಯನ್ನು ನೋವು, ಜಡತೆ, ಉರಿಯೂತ ಅಥವಾ ಉಬ್ಬರ ಇರುವ ಭಾಗದಲ್ಲಿ ಹಚ್ಚಲು ಪ್ರಾರಂಭಿಸಿ. ನೀವು ಈ ಎಣ್ಣೆಯನ್ನು ಮೊಣಕಾಲು, ಭುಜ, ಬೆನ್ನಿಗೆ, ಹೊಕ್ಕಳು, ಬೆರಳುಗಳು ಅಥವಾ ದೇಹದ ಯಾವುದೇ ಸಂಧಿಗೆ ಹಚ್ಚಬಹುದು. ಆದರೆ ಒಂದು ವಿಷಯ ಗಮನದಲ್ಲಿಟ್ಟುಕೊಳ್ಳಿ, ಮಸಾಜ್ ಸದಾ ನಯವಾದ ಬೆರಳುಗಳಿಂದ ಮಾಡಬೇಕು. ಯಾವುದೇ ಬಲವಾದ ಅಥವಾ ಒತ್ತಡದ ಮಸಾಜ್ ಮಾಡಬಾರದು. ಈ ಎಣ್ಣೆ ನಿಧಾನವಾಗಿ ಚರ್ಮದೊಳಗೆ ಸೇರಿದಂತೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಇದನ್ನು ತಯಾರಿಸುವುದು ಎಷ್ಟು ಸುಲಭವಾದರೂ ಪರಿಣಾಮವು ಅದಕ್ಕೆ ಅನುಗುಣವಾಗಿ ಗಾಢವಾಗಿದ್ದು ದೀರ್ಘಕಾಲ ಶರೀರದ ಮೇಲೆ ಉಳಿಯುತ್ತದೆ. ಈಗ ನೀವು ಬಯಸುತ್ತೀರಾ ಈ ಎಣ್ಣೆಯ ಶಕ್ತಿ ಮತ್ತು ಗುಣಗಳು ದೀರ್ಘಕಾಲ ಉಳಿಯಲೆಂದು. ಆದ್ದರಿಂದ ಪ್ರತಿದಿನ ಕನಿಷ್ಠ ಅರ್ಧ ಗಂಟೆ ಈ ಬಾಟಲನ್ನು ನೇರ ಬೆಳಕಿನಲ್ಲಿ ಇರಿಸಬೇಕು. ಅರ್ಧ ಗಂಟೆಯ ನಂತರ ಬಾಟಲನ್ನು ಸುರಕ್ಷಿತ ಮತ್ತು ಸ್ವಚ್ಛ ಸ್ಥಳದಲ್ಲ ಮನೆಯಲ್ಲಿ ಇಡಬೇಕು. ಸ್ನೇಹಿತರೆ, ಈ ರೀತಿಯಾಗಿ ತಯಾರಿಸಿದ ಎಣ್ಣೆ ಪ್ರತಿದಿನ ಸೂರ್ಯನ ಕಿರಣಗಳಿಂದ ನೈಸರ್ಗಿಕ ಶಕ್ತಿ ಮತ್ತು ತಾಪಮಾನವನ್ನು ಪಡೆಯುತ್ತಾ ಹೋಗುತ್ತದೆ. ಆಗ ಅದರಲ್ಲಿರುವ ಸ್ವಯಂ ಸನ್ ಥೆರಪಿ ಗುಣ ಸೇರುತ್ತದೆ. ಈ ಪ್ರಕ್ರಿಯೆಯಿಂದ ಎಣ್ಣೆಯ ಔಷಧೀಯ ಶಕ್ತಿ ಇನ್ನೂ ಹೆಚ್ಚು ಶಕ್ತಿಶಾಲಿಯಾಗಿ ಹೆಚ್ಚುತ್ತದೆ ಮತ್ತು ದೇಹದೊಳಗೆ ತಲುಪಿದಾಗ ಹೆಚ್ಚು ತೀವ್ರ ಮತ್ತು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಈಗ ನೀವು ಬಯಸುತ್ತೀರಾ
ದೇಹದ ಹಳೆಯ ಹಠಮಯ ಮತ್ತು ಹಲವಾರು ವರ್ಷಗಳಿಂದ ಇರುವ ನೋವು ಸಂಪೂರ್ಣವಾಗಿ ಶಾಶ್ವತವಾಗಿ ದೂರವಾಗಲೆಂದು. ಕೇವಲ ಎಣ್ಣೆ ಹಚ್ಚುವುದು ಮಾತ್ರ ಸಾಕಾಗುವುದಿಲ್ಲ. ನಿಮ್ಮ ಕೆಲವು ದೈನಂದಿನ ಅಭ್ಯಾಸಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಉದಾಹರಣೆಗೆ, ರಾತ್ರಿ ನಿದ್ದೆಗೆ ಹೋಗುವ ಮುನ್ನ ಮೊಟ್ಟೆ, ಮೊಸರಿನ ಪದಾರ್ಥಗಳು, ಲಸ್ಸಿ ಅಂದರೆ ಸಿಹಿಯಾದ ಮಜ್ಜಿಗೆ ಅಥವಾ ಯಾವುದೇ ಖಾರ ಪದಾರ್ಥಗಳನ್ನು ಸೇವಿಸುವುದನ್ನು ತಪ್ಪಿಸಬೇಕು. ಅದಲ್ಲದೆ ರಾಜ್ಮಾ, ಉದ್ದಿನಬೇಳೆ, ಆಲೂಗಡ್ಡೆ, ಹೂಕೋಸುಗಡ್ಡೆ ಮತ್ತು ಬಿಳಿ ಅಕ್ಕಿ ಮುಂತಾದ ಪದಾರ್ಥಗಳನ್ನು ಕಡಿಮೆ ಪ್ರಮಾಣದಲ್ಲಿ ಸೇವಿಸಲು ಪ್ರಯತ್ನಿಸಿ, ಏಕೆಂದರೆ ಈ ಪದಾರ್ಥಗಳು ದೇಹದೊಳಗಿನ ವಾತ ತತ್ವವನ್ನು ಹೆಚ್ಚಿಸುತ್ತವೆ. ಸ್ನೇಹಿತರೆ, ಯಾವಾಗ ದೇಹದಲ್ಲಿ ವಾತ ಅಂದರೆ ವಾಯು ಹೆಚ್ಚಾಗುತ್ತದೆ, ಆಗ ಸಂಧಿಗಳಲ್ಲಿರುವ ನೈಸರ್ಗಿಕ ತೇವ ನಿಧಾನವಾಗಿ ಒಣಗಲು ಪ್ರಾರಂಭಿಸುತ್ತವೆ ಮತ್ತು ಎರಡು ಎಲುಬುಗಳ ನಡುವೆ ತಗ್ಗಿಸುವ ಹುದ್ದೆ ನಿರ್ವಹಿಸುವ ಕಾರ್ಟಿಲೇಜ್ ದುರ್ಬಲವಾಗುತ್ತಾ ನಿಧಾನವಾಗಿ ಕೊನೆಗೊಳ್ಳಲು ಆರಂಭಿಸುತ್ತದೆ. ಈ ಕಾರಣದಿಂದ ವಾತವನ್ನು ಹೆಚ್ಚಿಸುವ ಪದಾರ್ಥಗಳಿಂದ ದೂರವಿರುವುದು ಬಹಳ ಮುಖ್ಯವಾಗಿದೆ ಎಂದು ಪರಿಗಣಿಸಲಾಗಿದೆ. ಇದರ ಜೊತೆಗೆ ಕೆಲವು ಸುಲಭ ಆದರೆ ಪರಿಣಾಮಕಾರಿಯಾದ ಮನೆಮದ್ದಿನ ವಿಧಾನಗಳು ಇವೆ. ಅವು ದೇಹದಲ್ಲಿ ಜಮೆಯಾಗಿರುವ ಹೆಚ್ಚುವರಿ ವಾತವನ್ನು ಹೊರಹಾಕಲು ಸಹಾಯ ಮಾಡುತ್ತವೆ. ಇದರಲ್ಲಿ ಅತ್ಯಂತ ಸರಳ ಮತ್ತು ಪರಿಣಾಮಕಾರಿ ವಿಧಾನವೆಂದರೆ ಮೆಂತೆ ಬೀಜ. ಪ್ರತಿದಿನ ರಾತ್ರಿ ನಿದ್ದೆಗೆ ಹೋಗುವ ಮೊದಲು 1 ಚಮಚ ಮೆಂತೆ ಬೀಜವನ್ನು ಸ್ವಚ್ಛ ನೀರಿನಲ್ಲಿ ನೆನೆಸಿಡಿ. ಮುಂದಿನ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಈ ನೆನೆಸಿದ ಬೀಜಗಳನ್ನು ಚೆನ್ನಾಗಿ ಹಾಯ್ದು ತಿನ್ನಿ. ಈ ವಿಧಾನ ದೇಹದೊಳಗಿನ ಅನಗತ್ಯ ಗ್ಯಾಸ್, ಉಬ್ಬರ ಮತ್ತು ಭಾರವನ್ನು ಹೊರಹಾಕಲು ತುಂಬ ಸಹಾಯ ಮಾಡುತ್ತದೆ ಮತ್ತು ಇದರಿಂದ ಸಂಧಿಗಳು ಶಕ್ತಿಶಾಲಿಯಾಗಿ ಉಳಿಯುತ್ತವೆ. ನೋವು ದೀರ್ಘಕಾಲದವರೆಗೆ ದೂರವಾಗುತ್ತದೆ. ಸ್ನೇಹಿತರೆ, ಇದರ ಜೊತೆಗೆ ಒಂದು ಸುಲಭ ಆದರೆ ಶಕ್ತಿಶಾಲಿ ಯೋಗಾಸನವೆಂದರೆ ಪವನ್ಮುಕ್ತ ಆಸನ. ನೀವು ಈ ಆಸನವನ್ನು ಪ್ರತಿದಿನ 1 ಅಥವಾ 2 ಬಾರಿ ಶಾಂತವಾಗಿ ಅಭ್ಯಾಸ ಮಾಡಿದರೆ ದೇಹದಲ್ಲಿ ಜಮೆಯಾಗಿರುವ ಹೆಚ್ಚುವರಿ ಗಾಳಿಯನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ಹೊಟ್ಟೆ ಲಘುವಾಗಿ ಅನುಭವವಾಗುತ್ತದೆ ಮತ್ತು ಸಂಧಿಗಳ ನೋವು ನಿಧಾನವಾಗಿ ಕಡಿಮೆಯಾಗಲು ಆರಂಭಿಸುತ್ತದೆ. ಇದರಿಂದ ದೇಹದ ಸಂಪೂರ್ಣ ವ್ಯವಸ್ಥೆ ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯುತ್ತಾ ಸ್ವಾಭಾವಿಕ ರೀತಿಯಲ್ಲಿ ತನ್ನನ್ನು ತಾನೇ ಸರಿಪಡಿಸಲು ಪ್ರಾರಂಭಿಸುತ್ತದೆ. ಸ್ನೇಹಿತರೆ, ಈ ವಿಶೇಷ ಮತ್ತು ಪರಿಣಾಮಕಾರಿಯಾದ ಮನೆಮದ್ದಿನಲ್ಲಿ ನಾವು ಒಟ್ಟು 3 ಪದಾರ್ಥಗಳನ್ನು ಬಳಸಿದ್ದೇವೆ. ಮೊದಲನೆಯದು ಎಳ್ಳೆಣ್ಣೆ, ಎರಡನೆಯದು ಕರ್ಪೂರ ಮತ್ತು ಮೂರನೆಯದು ಮೆಂತೆ ಬೀಜ. ನೀವು ಈ 3 ಪದಾರ್ಥಗಳನ್ನು ಇಲ್ಲಿ ವಿವರಿಸಿದಂತೆ ತಯಾರಿಸಿ ಅನುಸರಿಸಿ ಪ್ರತಿದಿನ ನಿಯಮಿತವಾಗಿ ಬಳಕೆ ಮಾಡಿದರೆ ದೀರ್ಘಕಾಲದಿಂದ ನಿಮಗೆ ಆಗುತ್ತಿರುವ ಹಳೆಯ ನೋವು, ಜಡತೆ, ತಟ್ಟೆ ಮತ್ತು ಉಬ್ಬರ ಮುಂತಾದ ಸಮಸ್ಯೆಗಳಿಂದ ಬಹಳಷ್ಟು ಮುಕ್ತಿ ಪಡೆಯಬಹುದು ಮತ್ತು ಆರೋಗ್ಯಕರ, ಶಕ್ತಿಶಾಲಿ ಮತ್ತು ನೋವು ರಹಿತ ಜೀವನದ ಕಡೆ ಮುಂದುವರಿಯಬಹುದು. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.